ಇಮ್ಮಡಿ ಪುಲಿಕೇಶಿ ವಾಲ್ಮೀಕಿ ಗಂಗೆಯ ಶೂರನ ಕತೆ. ಒಮ್ಮೆ ಏನಾಯಿತೆಂದ್ರೆ, ಬಹಳ ಹಳೆಯ ಕಾಲದಲ್ಲಿ ನಮ್ಮ ಕರ್ನಾಟಕದ ಬದಾಮಿ ಹುಳಿಗೆಮ್ಮನ ಊರು ಅನ್ನುವ ಕಡೆ ಚಾಳುಕ್ಯ ವಂಶದ ಒಂದು ಶಕ್ತಿಶಾಲಿ ರಾಜನಾಗಿದ್ದ. ಅವನೇ ಇಮ್ಮಡಿ ಪುಲಕೇಶಿಯೇ. ಅವನು ಬದಾಮಿ ನಗರದಿಂದ ತನ್ನ ರಾಜ್ಯವನ್ನಾಳುತ್ತಿದ್ದ. ಅವನಂತಹ ಯಾರು? ಪುಲಿಕೇಶಿ ಅಂದರೆ ಹುಲಿಯಷ್ಟು ಧೈರ್ಯವಿರುವವನು. ಇಮ್ಮಡಿ ಎಂದರೆ ಎರಡನೆಯ ಮೊದಲ ಪುಲಿಕೇಶಿಯ ನಂತರ ಅವನು ಬಂದ. ಅವನು ಚಿಕ್ಕದಿಂದಲೇ ಧೈರ್ಯವಂತ, ಜ್ಞಾನವಂತ, ಯುದ್ಧದ ತಂತ್ರಗಳಲ್ಲಿ ಅವನ ಸಾಧನೆಗಳು. ವಿಜಯಮಾಲೆಯ ರಾಜ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳನ್ನು ಗೆದ್ದುಕೊಂಡ. ಕೊಂಕಣ, ಆಂಧ್ರ, ತಮಿಳುನಾಡಿನ ಭಾಗಗಳವರೆಗೆ ತನ್ನ ಆಳ್ವಿಕೆ ಹರಡಿದ. ತನ್ನ ಶತ್ರುಗಳ ಮೇಲೆ ಗೆಲುವುಗಳನ್ನು ಹೊಂದಿದುದು. ಹರ್ಷವರ್ಧನನನ್ನು ಗೆದ್ದ ರಾಜ. ಉತ್ತರ ಭಾರತದ ಶಕ್ತಿಶಾಲಿ ರಾಜ ಹರ್ಷವರ್ಧನ ದಕ್ಷಿಣ ಭಾರತವನ್ನು ಆಳಲು ಬರುವಾಗ ಪುಲಿಕೇಶಿ ಅವನನ್ನು ತಡೆದ. ನರ್ಮದಾ ನದಿಯ ದಡದಲ್ಲಿ ಯುದ್ಧವಾಯಿತು. ಪುಲಿಕೇಶಿ ಗೆದ್ದ. ಗುಣಗಳ ರಾಜ, ಧರ್ಮವಂತ, ಕಲಾಪೋಷಕ, ಪ್ರಜಾಹಿತದ ಹಿತೈಷಿ. ತನ್ನ ರಾಜಧಾನಿ ಬದಾಮಿಯಲ್ಲಿ ಕಲೆ, ಶಾಸ್ತ್ರ, ದೇವಸ್ಥಾನಗಳನ್ನು ಬೆಳೆಸಿದ. ಅಹೋ, ಆದರೆ ಆ ಕೆಲವರೆಗೂ ಶತಾವಧಾನಿ, ಬುದ್ಧಿವಂತ ರಾಜ ಪುಲಿಕೇಶಿಗೆ ಕೊನೆಗೆ ಪಲ್ಲವರ ಜೊತೆ ಯುದ್ಧವಾಯಿತು. ಪಲ್ಲವರ ರಾಜ ನರಸಿಂಹವರ್ಮನ್ ಅವನ ಮೇಲೆ ದಾಳಿ ಮಾಡಿ ಬದಾಮಿಯನ್ನೇ ಗೆದ್ದ. ಪುಲಿಕೇಶಿ ಕೊನೆಗೆ ತೀರಾ ಧೈರ್ಯದಿಂದ ಕೊನೆಯವರೆಗೆ ಹೋರಾಟ ಮಾಡಿದ. ಮುಗಿಯುವುದು. ಇಮ್ಮಡಿ ಪುಲಿಕೇಶಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಗಟ್ಟಿ ಹೆಸರಾದ ರಾಜ. ಅವನ ಧೈರ್ಯ, ಬುದ್ಧಿ, ಪ್ರಜಾಪಾಲನೆ ಇನ್ನೂ ಜನರ ಮನಸ್ಸಲ್ಲಿ ಇದೆ. ಈಗಲೂ ಬದಾಮಿ ಹತ್ತಿರ ಅವನ ಕಾಲದ ಕಟ್ಟಡಗಳು, ಗುಹೆಗಳಿರುವ ದೇವಸ್ಥಾನಗಳು ಇವೆ. ಹೆಮ್ಮೆಯ ಕಾಲದ ನಾಯಕರು ತಮ್ಮ ಧೈರ್ಯ, ತಾಳ್ಮೆ ಹಾಗೂ ಪ್ರಜೆಯ ಮೇಲಿನ ಪ್ರೀತಿಯಿಂದ ಇತಿಹಾಸದಲ್ಲಿ ಅಮರರಾಗುತ್ತಾರೆ. ಇಂತಹ ಇನ್ನಷ್ಟು ನೈತಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.